ಅಂಥವ್ರ ಜೊತೆ ಯಾಕೆ ಅಂತ ಹೇಳಿ ಆಗ್ಲೇ ಹೇಳ್ಬಿಟ್ಟಿದ್ದಾರೆ ಬಸವಣ್ಣವರು. ಇಂಥ ಬಸವಾದಿ ಶರಣರ ತತ್ವವನ್ನ ಬೇರೆ ಏನೂ ಇಲ್ಲ ಸರ್, ಸಂವಿಧಾನವನ್ನ ತಿರ್ಚಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಸಂವಿಧಾನವನ್ನ ತಿರ್ಚಲಿಕ್ಕೆ ನಾವು ನೀವು ಬಿಡಂಗಿಲ್ಲ, ಒಡೆರಿ ಚಪ್ಪಾಳೆ, ತಿರ್ಚಕ್ ಸಾಧ್ಯವೇ ಇಲ್ಲ. ಈಗ ವಚನಗಳನ್ನ ತಿರ್ಚಬೇಕು, ಬಸವಾದಿ ಶರಣರ ತತ್ವವನ್ನ ತಿರ್ಚಬೇಕು, ಹೇಗಾದ್ರೂ ಮಾಡಿ ಒಪ್ಪಿಸ್ಬೇಕು. ಯಾಕೆಂದ್ರೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ಬಿಟ್ಟಿದ್ದಾರೆ. ನಮ್ದೆಲ್ಲ ಸೈಡ್ ಹೊರಟೋಗುತ್ತೆ ಅಂತಕ್ಕಂಥ ಒಂದೇ ಒಂದು ಕಾರಣ. ಇದು ಎಲ್ಲಿಂದ ಬಂದಿದೆ ನೋಟಿಸು? ಈ ನೋಟಿಸ್ ಎಲ್ಲಿಂದ ಬಂದಿರೋದು? ಹೊಡೆದಿ ಚಪ್ಪಾಳೆ. ನಾಗಪುರದ ನಾಗರಾವುಗಳು ಸಡೆ ಎತ್ಕೊಂಡವೆ. ನಾಗಪುರದ ನಾಗರಾವುಗಳಿಗೆ ವಚನಗಳ ಮುಖಾಂತರ ರಪ್ ರಪ್ ಅಂತ ಹೊಡಿಬೇಕು. ಎಡೆ ಮೇಲೆ ಹೊಡೆದ್ರೆ ಬಿದ್ದೇತವ, ಅವೇನು ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಬಸವಾದಿ ಶರಣರ ಜಾಗೃತಿ ಸಮಾವೇಶದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾಜೋತ್ಸವ ಅಂತಕ್ಕಂತ ಏನು ಪದವನ್ನ ಸೇರಿಸ್ಕೊಂಡಿದ್ರಿ, ಇದನ್ನ ಖಂಡಿತವಾಗ್ಲೂ ನಾವು ಪ್ರತಿಭಟನೆ ಮಾಡ್ತೇವೆ, ಇದಕ್ಕೆ ಧಿಕ್ಕಾರ ಹೇಳ್ತೇವೆ. ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನೀವೇನಾದ್ರೂ ಧರ್ಮಾತೀತ ದೇಶ ನಾವು ಮಾಡಿದ್ದೇವೆ, ನೀವು ಧರ್ಮದ ಆಧಾರದಲ್ಲಿ ದೇಶ ಮಾಡಬೇಕು ಅಂತ ಏನಾದ್ರು ಸಂಚು ಮಾಡಿದ್ರೆ ಮತ್ತೆ ಈ ದೇಶ ಗುಲಾಮ್ಗಿರಿ ಹೊರಟೋಗುತ್ತೆ ಅಂತಕ್ಕಂಥ ಮಾತನ್ನ ಅವತ್ತು ಸಂವಿಧಾನ ಸಭೆಯಲ್ಲಿ ಹೇಳಿದ್ರು. ಈಗ ಏನ್ ಮಾಡ್ತಿದಾರೆ ಅವರು? ಏನ್ ಮಾಡ್ತಿದ್ದಾರೆ? ಧರ್ಮಾಧಾರಿತ ದೇಶ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಬಸವಾದಿ ಶರಣರ ಯಾವ ಉತ್ಸವ? ಇದು ಬಹಳ ಎಚ್ಚರಿಕೆಯಿಂದ ಇರ್ಬೇಕು ನಿಮ್ ತಲೆಯಲ್ಲಿ. ಅವ್ರು ಮಾಡಕ್ ಹೊರಟಿರೋದೇ ಇದು. ಅದನ್ನ ಬಾಬಾ ಸಾಹೇಬ್ರು ಅವತ್ತೇ ಹೇಳಿದ್ದಾರೆ. ವಚನಗಳಲ್ಲೂ ಸಹ ಬಹಳಷ್ಟು ತೀಕ್ಷ್ಣವಾಗಿ ನಮ್ಮ ಶರಣರು ಬರೆದಿದ್ದಾರೆ. ತಾಯಿಯವರು ಹೇಳ್ದಂಗೆ ನಮ್ದು ಯಾವುದು ಕೃಷಿ ಸಂಸ್ಕೃತಿ ನಮ್ದು, ದೇವರಿನ ಸಂಸ್ಕೃತಿ ನಮ್ದು, ದುಡಿಯೋ ಸಂಸ್ಕೃತಿ ನಮ್ದು, ಕಾಯಕ ಸಿದ್ಧಾಂತ ನಮ್ದು. ಅವರೆಲ್ಲ ಬರೀ ಮಂತ್ರ ಸಿದ್ಧಾಂತ ಇಟ್ಕೊಂಡು ಮಂತ್ರ, ತಂತ್ರ, ಕುತಂತ್ರ, ಕೊನೆಗೆ ಷಡ್ಯಂತ್ರ. ಅದಕ್ಕೆ ಈ ಬಿಜೆಪಿ ಬಸವಣ್ಣ, ಕಾಂಗ್ರೆಸ್ ಬಸವಣ್ಣ, ಜೆಡಿಎಸ್ ಈ ಪಕ್ಷಗಳಿಂದ ಮೊದಲು ಬಿಡುಗಡೆ ಮಾಡ್ಬೇಕು ಬಸವಣ್ಣ ಅವ್ರನ್ನ. ಇವ್ರು ಹಿಡ್ಕೊಂಡ್ಬಿಟ್ಟಾರೆ ಸರ್. ಏನ್ ಇವ್ರೊಂದ್ ಪಕ್ಷ ಫೋಟೋ ಹಾಕೊಳ್ಳೋದು, ಅವ್ರೊಂದ್ ಹಾಕೊಳ್ಳೋದು, ಇವ್ರೊಂದ್ ಹಾಕೊಳ್ಳೋದು. ಈ ಅಂಬೇಡ್ಕರ್ನು ಹಂಗೆ ಮಾಡಿರೋದು. ಕಾಂಗ್ರೆಸ್ ಅಂಬೇಡ್ಕರ್, ಬಿಜೆಪಿ ಅಂಬೇಡ್ಕರ್. ಮೊದಲು ಈ ರಾಷ್ಟ್ರೀಯ ಪಕ್ಷಗಳೇ ಈ ದೇಶಕ್ಕೆ ಅಪಾಯ. ರಾಷ್ಟ್ರೀಯ ಪಕ್ಷಗಳೇ ದೇಶವನ್ನು ನಾಶ ಮಾಡ್ತಿರೋ. ಈ ರಾಷ್ಟ್ರೀಯ ಪಕ್ಷಗಳು ದೇಶನ ಹೆಂಗ್ ನಾಶ ಮಾಡ್ತೇವೆ ಅಂತ ಗೊತ್ತಾಯ್ತಲ್ಲ. ಈಗ ಗೊತ್ತಲ್ಲ ನಿಮ್ಗೆ. ಏನ್ ಹೇಳಿದ್ದಾರೆ ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಿ ಅವರು? ಏನು ಖರೀದಿ ಮಾಡಬೇಡಿ, ಎಲ್ಲೂ ಓಡಾಡಬೇಡಿ. ಮೊದ್ಲೇ ಹೇಳ್ಬೇಕಾಗಿದ್ದ. ಎಷ್ಟು ನಾಶ ಆಗ್ತಿದೆ ದೇಶ ನೋಡಿ, ಎತ್ತಾಗ ಹೋಗ್ತಾ ಇದೆ ದೇಶ. ಅದಕ್ಕೆ ನಾನು ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ ಹೇಳ್ದೆ ನಿನ್ನೆ, ಅಲ್ಲ ಸರ್ ಭೇಟಿ ಮಾಡಿದ್ದೆ ನಿನ್ನೆ ಇಲ್ಲಿಗೆ ಬರ್ಬೇಕಾದ್ರೆ. ಅಲ್ಲಪ್ಪ, ಈಗ ನೀನು ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಅಂದ್ಬಿಟ್ರೆ ಆಗೋಯ್ತಾ? ನೀವ್ ಹೇಳ್ದಂಗೆ ಬಸವಾದಿ ಶರಣರ ವಚನಗಳಿಗೆ, ಬಸವಾದಿ ಶರಣರ ತತ್ವಕ್ಕೆ ಏನಾದ್ರು ತೊಂದರೆ ಆದಾಗ ನೀವು ಅದನ್ನ ಖಂಡಿಸ್ಬೇಕು. ನೀವು ಖಂಡಿಸ್ಬೇಕು, ಸ್ಟಾಪ್ ಮಾಡಿಸ್ಬೇಕು. ನಾವ್ ನಿನ್ನೆ ಯಾದಗಿರಿ ಎಸ್ ಪಿ ಫೋನ್ ಮಾಡಿ ಕೇಳಿದೆ, ಎಸ್ ಪಿ ಸಾಹೇಬ್ರು ಏನ್ ಸಮಾಚಾರ ಅಂತ. ಎಸ್ ಪಿ ಅವ್ರು ಇಲ್ಲ, ನಾನು ವಿಡಿಯೋ ಮಡಗಿಸಿದೀನಿ, ನಾನೆಲ್ಲ ವಿಡಿಯೋ ಮಾಡಿಸ್ತಾ ಇದ್ದೀನಿ ಸ್ವಾಮಿಗಳೇ. ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಸಂವಿಧಾನ ಬಾಹಿರವಾಗಿ ಅಥವಾ ಏನಾದ್ರೂ ತತ್ವದ ವಿರುದ್ಧವಾಗಿ ಅಥವಾ ಏನಾದ್ರೂ ಬೇರೆ ರೀತಿಯಲ್ಲಿ ಮಾತಾಡಿದ್ರೆ ಸ್ವಾಮಿ ಸ್ಪಾಟಲ್ಲೇ ಕೇಸ್ ಹಾಕ್ಬಿಟ್ಟು ಒಳಕ್ ಹಾಕ್ಸ್ಬಿಡ್ತೀನಿ ಸ್ವಾಮಿ ಅಂತೇಳಿ ನನಗೆ ಬೆಳಿಗ್ಗೆನೂ ಮಾತಾಡ್ಕೊಂಡೇ ಬಂದೆ. ಇದೇನಿದು, ಏನ್ ನಡೀತಿದೆ ಇಲ್ಲಿ? ಸಂವಿಧಾನಬದ್ಧವಾಗಿರ್ತಕ್ಕಂತಹ ವಚನಗಳೇನಿದೆಯಲ್ಲ, ಅವು ವಚನಗಳು ಸಂವಿಧಾನಗಳೇ. ಅವು ಇಂಥ ವಚನಗಳನ್ನ ಮಲಿನ ಮಾಡ್ಲಿಕ್ಕೆ ಸಗರನಾಡಿನವರು ಬಿಡಲ್ಲ ಅಂತ ಸಾಬೀತ್ ಮಾಡಿದ್ರಿ. ನಮ್ ಕಡೆಗಂತೂ ಬರಲ್ಲ. ನಮ್ ಕಡೆಗೆ ಬಂದಿದ್ರು, ಮೊನ್ನೆ ಬಂದೊಂದು ಮೀಟಿಂಗ್ ಮಾಡಿ ಬಂದವ್ರ. ನೀವ್ ಹೇಳ್ದಂಗೆ ಸಾಪುರದಲ್ಲಿ ಒಂದೇ ಮಾಡ್ತಾರೆ ಅಂತ ಅಲ್ಲ, ಇದು ಪಕ್ಕಾ ಓಟಿನ ಅಜೆಂಡಾ, ಪಕ್ಕಾ ಓಟಿನ ರಾಜಕಾರಣ. ಇವ್ರಿಗೂ ಭಯ, ಇವ್ರವ್ರಲ್ಲ, ಇವ್ರಿಗೂ ಭಯ. ಹಂಗಾಗಿ ಮೊದ್ಲು ನಾವು ಈ ಪಕ್ಷಗಳಿಂದ ಬಸವಣ್ಣವ್ರನ್ನ ಮುಕ್ತಗೊಳಿಸ್ಬಿಡ್ಬೇಕು. ಅವರೆಲ್ಲ ಬಸವಣ್ಣ ನಿಂತ್ಕೊಂಡೇ ಬಂಡವಾಳ ಮಾಡ್ಕೊಂಡು, ಬಸವಣ್ಣನವ್ರು ATM ಕಾರ್ಡ್ ಇದ್ದಂಗೆ. ATM ಕಾರ್ಡ್ ಅಂದ್ರೆ ಏನ್ ಹೇಳಿ? ಹಾಕೊಳ್ಳೋದು, ಉಜ್ಕೊಳ್ಳೋದು.
ಹಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನನಗನ್ನಿಸ್ತಾ ಇರೋದು ಬಸವ ತತ್ವ ಯಾವತ್ತೂ ಸಹ ಅಸಮಾನತೆನೆ ಬಿತ್ತಿಲ್ಲ, ಅಲ್ಲಿ ಯಾವ್ದು ತಾರತಮ್ಯ ಇಲ್ಲ. ಬಹಳ ಚೆನ್ನಾಗಿ ಉರ್ಲಿಂಗ್ ಪೆದ್ದಿಗಳು ಏನ್ ಹೇಳಿದ್ದಾರೆ,